ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದು ಸೆಕೆಂಡ್ ಟೈಮ್ ಮತ್ತೆ ಬಕ್ರ ಆಗ್ತಿದಾನಲ್ಲ. ಸರ್, ಎಲ್ಲ ಒಳ್ಳೇದಾಗ್ಬೇಕಾದ್ರೆ ಹೊಸ ಜೋಡಿಗೆ ಹಾರೈಸ್ಬೇಕು. ಅದನ್ನ ಬಿಟ್ಟು ಹೀಗ್ ವಕ್ರವಾಗಿ ಮಾತಾಡಬಾರ್ದು, ಅದು ತಪ್ಪು. ನನ್ನ ಮಾತಿನ ಅರ್ಥ ಏನು ಅಂತಂದ್ರೆ, ಅಯ್ಯೋ, ನೀವ್ ಸ್ವಲ್ಪ ಬಾಯಿ ಮುಚ್ಕೊಳ್ಳಿ. ಈಗ ನೀವೇನ್ ಮಾಡ್ತೀರಾ ಗೊತ್ತಾ? ಬಂದಷ್ಟೇ ಸ್ಪೀಡ್ ಆಗಿ ವಾಪಸ್ ಹೋಗ್ತಿರಂತೆ. ಎಲ್ಲಿಗೆ? ಮಾರ್ಕೆಟ್ಗೆ. ಆಯ್ತು ಅಂದ್ರೆ ಹೋಗಿ ಮಾರ್ಕೆಟ್ ಅಲ್ಲಿ ಗಾಡಿ ನಿಲ್ಲಿಸ್ತಿರಂತೆ. ಆಯ್ತು ಅಂದ್ರೆ ಗಾಡಿ ತುಂಬಾ ಹೂ ತುಂಬಿಸ್ಕೋತಿರಂತೆ. ಆಯ್ತು ಅಂದ್ರೆ ತುಂಬಿಸ್ಕೊಂಡು ಇಲ್ಲಿಗೆ ಬರ್ತಿರಂತೆ. ಬಂದು ಅದನ್ನ ನಮ್ಮ ಹಾಸಿಗೆ ಮೇಲೆ ಎಲ್ಲ ಹಾಸ್ತೀನಂತೆ. ಆಮೇಲೆ ರಾತ್ರಿ ಅದೇ ತಾನೆ ಕಳ್ಳಿ, ನನ್ಗೆ ಗೊತ್ತಾಯ್ತು. ಗೊತ್ತಾಯ್ತು. ನೀವ್ ಹೀಗೆ ಲೂಸ್ ಆಗಿ ಆಡ್ತಿದ್ರೆ ಬೇರೆ ಯಾರು ಅಲ್ಲ, ನಾನೇ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಡ್ತೀನಿ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಲ್ಲ ಸರ್ ನಿಮ್ಗೆ? ಸರಿ ಆಯ್ತಮ್ಮ, ಇವಾಗ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಹೂವೇನು ಬರೀ ಅವ್ರಿಗೆ ಮಾತ್ರ ತರ್ಬೇಕಾ ಅಥವಾ ನಮಗೂ ತರ್ಬೇಕಾ ಹೇಳು. ಲೂಸ್ ಅಲ್ಲ ಸರ್, ನೀವು ದೊಡ್ಡ ಲೂಸು. ಅಪ್ಪಾ, ನಿಮ್ಮಂತಿದ್ದ ಶಕ್ತಿ ಅಂತೂ ನನಗಿಲ್ಲ ದೇವ್ರೇ. ಅಲ್ಲ, ಇವಾಗ ಹೂ ತರ್ತೀನಲ್ಲ, ಶಕ್ತಿ ತಾನಾಗಿ ಬರುತ್ತೆ ಸರ್. ಯಾವಾಗ್ಲೂ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಎಲ್ಲಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೊಂಡ್ ಬಿಡ್ತೀಯೋ ಅಂತ ಆತಂಕ ಸೇವತ್ತಿ. ಅದಕ್ಕೆ ನಿನ್ನ ಮೈಂಡ್ ಡೈವರ್ಟ್ ಮಾಡಕ್ಕೆ, ರಿಫ್ರೆಶ್ ಆಗಕ್ಕೆ ನಾನು ಈ ತರ ಲೂಸ್ ಆಗಿ ಆಡ್ತಾ ಇರ್ತೀನಿ. ನಿನ್ನ ಹಾಗೆ ನನಗೂ ನಮ್ಮ ಮಗುದೇ ಚಿಂತೆ ಆಗೋಗಿದೆ. ನೀನೇನೋ ಹತ್ತು ತೋರಿಸ್ಕೊಂಡು ಹಗುರ ಆಗ್ತೀಯ, ಆದ್ರೆ ನಾನು ಅಳಕ್ಕಾಗದೆ ಎದೆ ಭಾರ ಮಾಡ್ಕೊಂಡು ತಿರುಗಾಡ್ತಾ ಇರ್ತೀನಿ. ಭಯ ಆಗ್ತಿದ್ಯಾ ಮೀರಾ? ಈ ಸಮಯದಲ್ಲಿ ಎಲ್ರಿಗೂ ಹಾಗೆ. ಅವ್ರಿಗೂ ಅಲ್ಲಿ ಭಯ ಆಗಿ ಬೆವ್ರು ಕಿತ್ಕೊಂಡು ಹರಿತಾ ಇರತ್ತೆ. ಏನ್ ಮಾಡ್ಬೇಕು ಗೊತ್ತಾ? ಬಾಯ್ಲಿ. ಹೋಗಿ ಅಕ್ಕ. ಹೋಗೋದ್ ನಾನಲ್ಲ ಕಣೆ, ನಿನ್ ಗಂಡ ರೂಮ್ಗೆ ಹೋಗ್ಬೇಕಾಗಿರೋದು ನೀನು. ಅಲ್ಲ ಅಕ್ಕ, ನೀವ್ಯಾವಾಗ ಹೀಗಾದ್ರಿ? ಏನ್ ಮಾಡೋದು, ಎಲ್ಲ ಅರ್ಜುನ್ ಸರ್. ಏನಕ್ಕ, ಏನೋ ಅರ್ಜುನ್ ಸರ್ ಅಂತ ಹೇಳ್ತಿದ್ರಿ? ಏನಿಲ್ಲ ಬಿಡು. ಈಗ ಒಡವೆ ಹಾಕೋಣ. ಚೆನ್ನಾಗಿದೆ. ಈ ದಂತದ ಬೊಂಬೆಗೆ ಇಷ್ಟೆಲ್ಲ ಅಲಂಕಾರ ಬೇಕಿತ್ತಾ? ಬೇಕು. ಕರ್ಣಭವನ್ ತಲೆ ಕೆಡ್ಸೋದಕ್ಕೆ ಇನ್ನಷ್ಟು ಬೇಕು. ಅವ್ರಿಗೆ ನಿನ್ನಲ್ಲಿ ರಂಭೆ, ಊರ್ವಶಿ, ತಿಲೋತ್ತಮೆ ಇಷ್ಟೇ ಜನ ಅಲ್ಲ, ಅವ್ರ ಪ್ರಿಯಾಮಣಿನೂ ಕಾಣಿಸ್ಬೇಕು. ಅಕ್ಕ, ಹೇಳು. ಕರ್ಣ ಸರು ನನ್ನನ್ನ ಮನ್ಸಾರೆ ಒಪ್ಕೊಂಡಿದ್ದಾರೆ ಅಂತ ನಿಮ್ಗನ್ಸುತ್ತಾ? ಯಾಕನ್ನಿಸ್ಬಾರ್ದು?
ಅನಿಸ್ತಾ ಇರೋದಕ್ಕೆ ಹೇಗ್ ಸಾಧ್ಯ? ಕಾರಣ ಕೊಡು. ಅಲ್ಲ ಅಕ್ಕ, ಅವರು ಪ್ರಿಯಾ ಹ್ಯಾಂಗ್ ಓವರ್ ಇಂದ ಅಷ್ಟು ಬೇಗ ಹೊರಗ್ ಬಂದು ನನ್ನನ್ನ ಅಕ್ಸೆಪ್ಟ್ ಮಾಡ್ಕೋತಾರ ಅಂತ. ಮೀರಾ, ಅದು ನಿನ್ ದೃಷ್ಟಿನಲ್ಲಿ ಬೇಗ ಇರಬಹುದು, ಆದ್ರೆ ಅವರು ತಿಂಗಳುಗಳಿಂದ ಯೋಚನೆ ಮಾಡಿ ಇವತ್ತು ನಿರ್ಧಾರಕ್ಕೆ ಬಂದಿರಬಹುದಲ್ವಾ? ಇವತ್ತು ಬೆಳಗ್ಗೆ ಆದ ಘಟನೆ ಅವ್ರ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರಿದೆ. ಅದಕ್ಕೆ ತಮ್ಮ ನಿರ್ಧಾರನ ಅವ್ರು ಇವತ್ತು ಹೇಳ್ಕೊಂಡಿದ್ದಾರೆ. ಕರ್ಣಭಾವ ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಯಾವ ಗೊಂದಲಗಳನ್ನು ಇಟ್ಕೊಳ್ದೆ ನಿರ್ಮಲವಾದ ಮನಸ್ಸಿನಿಂದ ಹೋಗು. ಸ್ವರ್ಗದ ಬಾಗ್ಲು ತಾನಾಗೆ ತೆಗೆದು ಆಮೇಲೆ ತಾನಾಗೆ ನಿನ್ ಕಾಲಡಿಗೆ ಬಂದ್ ಬೀಳುತ್ತೆ. ಆದ್ರೂ ಅಕ್ಕ, ಅವ್ರಿಗೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡ್ಬೇಕಿತ್ತು. ಅಯ್ಯೋ ಬಿಡ್ತು ಅನು ಮೀರಾ, ಈ ಟೈಮ್ನ ನಂಬೋದಕ್ಕೆ ಆಗಲ್ಲ. ಯಾವಾಗ ಕೈ ಕೊಡತ್ತೆ, ಯಾವಾಗ ಯಾರ ಮನ್ಸನ್ನ ಹೇಗ್ ಚೇಂಜ್ ಮಾಡತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ನೋಡು, ಈಗೆಲ್ಲ ಒಳ್ಳೇದೇ ನಡೀತಿದೆ. ಖುಷಿಯಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊ. ನಿನ್ನೆಲ್ಲ ನಗುವಿನಲ್ಲೂ ನೋವಿನಲ್ಲೂ ನಿನ್ ಜೊತೆಗಿರ್ತೀನಿ. ಹೆಂಡತಿಯಾದ ನಿನಗೆ ಹುಟ್ಟುವ ಮಕ್ಕಳಿಗೆ ಸಂತೋಷವನ್ನು ನೀಡ್ತೀನಿ.